ಹಾಯ್ ನಮಸ್ಕಾರ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ರೋಹಿಣಿ ಮಲೇಷ್ಯಾದವಳು ಅಲ್ಲ ಅನ್ನೋದು ಸೂರ್ಯ ಮತ್ತು ಮೀನನ್ಗೆ ಡೌಟ್ ಬರುತ್ತೆ. ಹಾಗಾಗಿ ಅವರು ಕಸ್ತೂರಿ ಆಂಟಿ ಮತ್ತು ಪೂಜಾ ಹತ್ರ ವಿಚಾರಿಸ್ಕೊಂಡು ಕನ್ಫರ್ಮ್ ಮಾಡ್ಕೊತಾರೆ. ಈ ವಿಷಯನ ಹೇಗಾದರೂ ಮಾಡಿ ತಿಳಿಸ್ಬೇಕಲ್ಲ ಎಲ್ಲರಿಗೂ ಅಂತೇಳಿ ಸೂರ್ಯ ಎಲ್ಲರೂ ಮಲೇಷ್ಯಾಕ್ಕೆ ಹೋಗಣ್ರಿ ಅಂಥೇಳಿ ಪಾಸ್ಪೋರ್ಟನ್ನು ಮಾಡಿಸ್ಬಿಟ್ಟು ಅವರಪ್ಪ ಅವನ ಕೈಲಿ ಕೊಟ್ಟು ಸೈನ್ ಮಾಡಿಸ್ಕೊಳ್ತಾನೆ. ಇದೆಲ್ಲ ನೋಡಿದ ರೋಹಿಣಿಗೆ ತುಂಬಾ ಕೋಪ ಬರುತ್ತೆ. ಅವರಿಬ್ಬರು ಅಲ್ಲಿಂದ ರೋಹಿಣಿ ಮತ್ತು ಮನೋಜ ಇಬ್ಬರು ರೂಮಿಗೆ ಹೋಗ್ತಾರೆ. ಆಗ ರೂಮಿಗೆ ಹೋಗಿದ್ಬಿಟ್ಲೆ ರೋಹಿಣಿ ಹೇಳ್ತಾಳೆ, ನಿಮ್ಮ ತಮ್ಮನ ಬೇರೆ ಕೆಲಸ ಏನು ಇಲ್ವಾ ಮಾಡೋದಕ್ಕೆ, ಆ ಮಲೇಷ್ಯಾಗೆ ಹೋಗ್ಬೇಕಾ ಅಂಥೇಳಿ ಕೇಳ್ತಾಳೆ. ಆಗ ಮನೋಜ ಅವ್ನು ಮಾಡ್ತಿರೋದಕ್ಕೆ ಮೊದಲೇ ನಾವೇ ಹೋಗ್ಬೇಕಿತ್ತು, ಮೊದಲನೇ ಕೆಲಸ ನಾವು ಅದನ್ನೇ ಮಾಡಬೇಕಿತ್ತು ರೋಹಿಣಿ ಅಂತ ಹೇಳ್ತಾನೆ. ಬಂದುಬಿಡಿ ಎಲ್ಲರೂ ಅಂತಂದೇಳಿ ರೋಹಿಣಿ ಬೈತಾ ಇರ್ತಾಳೆ. ಈ ಕಡೆ ಸೂರ್ಯ ಮೀನಾ ಕೂಡ ನೋಡಿ, ನಾವು ಈಗ ನಾವು ದುಡ್ದಿದ್ದೆಲ್ಲ ಅದಕ್ಕೆ ಇಡಬೇಕಾ ಮಲೇಷ್ಯಾಗೆ ಹೋಗೋದಕ್ಕೆ, ಯಾಕ್ರಿ ಈ ರೀತಿ ಮಾಡ್ತಾಯಿದ್ದೀರಾ ಅಂಥೇಳಿ ಮೀನಾ ಸೂರ್ಯನಿಗೆ ಬೈತಾ ಇರ್ತಾಳೆ. ಅಲ್ಲ ಕಣೆ, ನಾವೆಲ್ಲಿ ಮಲೇಷ್ಯಾಗೆ ಹೋಗ್ತಾ ಇದ್ದೀವಿ ಅಂತ, ಮತ್ತು ಎಲ್ಲರಿಗೂ ಪಾಸ್ಪೋರ್ಟ್ ಇದೆಯಾ ಅಂತ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀರ ಅಂತ, ಅದು ಸುಮ್ಮನೆ ನಾಟಕ ಕಣೆ, ನಾವೆಲ್ಲೂ ಹೋಗೋಂಗಿಲ್ಲ. ಈಗ ನೋಡು, ನಾವು ಮಲೇಷ್ಯಾದಾಗ ಹೋಗೋಣ ಅಂಥೇಳಿ ಹೇಳಿದ ತಕ್ಷಣ ಆ ಪೌಡ್ರು ಹೆಂಗೆ ರಿಯಾಕ್ಟ್ ಮಾಡಿದ್ಲು ನೋಡು, ಎಷ್ಟೊಂದು ಹೆದರ್ಕೊಂಡಿದ್ದಾಳೆ. ಹಾಗಾಗಿ ಅವಳು ನಮ್ಮ ಜೊತೆನೂ ಈಗ ಶಾಂತಿಗೂ ಆಸೆ ಹುಟ್ಟಿಸಿದ್ದೀವಿ ಮಲೇಷ್ಯಾಗೆ ಬರ್ಬೇಕಂತೇಳಿ. ಶಾಂತಿ ಮಾತ್ರ ಒಬ್ಬಳೇ ಬರೋದಿಲ್ಲ. ಈಗ ಮನೋಜನ್ನು ಮತ್ತು ರೋಹಿಣಿನ ಇಬ್ಬರನ್ನು ಕರೀತಾಳೆ. ಆಗ ಈ ರೋಹಿಣಿ ಏನಾದರೂ ನಾನು ಬರಲ್ಲ ಅಂತ ಹೇಳಿದರೆ ಅಲ್ಲಿ ಏನಾದರೂ ವಿಷಯ ಇದೆ ಅಂಥೇಳಿ ತಿಳ್ಕೊಬೇಕು. ಇಲ್ಲಾಂದ್ರೆ ಹಾಗನ್ನಲ್ಲ ರೀ, ಅವಳು ಬರಲ್ಲ ಅಂತ ಅಂದ್ಬಿಟ್ಟು ನಮ್ಮನ್ನು ಹೋಗದೇ ಇರೋ ರೀತಿ ಅವಳು ತಡಿತಾಳೆ ನೋಡ್ರಿ ಬೇಕಾದ್ರೆ ಅಂತೇಳಿ ಹೇಳ್ತಾಳೆ. ಅದು ಹೇಗೆ, ಅದು ಕೂಡ ಕರೆಕ್ಟ್ ಕಣೆ, ಅವ್ರು ತುಂಬ ಕಿಲಾಡಿಗಳು ಇದ್ದಾರೆ ಅಂತ ಹೇಳಿಬಿಟ್ಟು ಮಾತಾಡ್ಕೊಳ್ತಾ ಇರ್ತಾರೆ. ಕಡೆ ರೋಹಿಣಿ, ನಮ್ಮಪ್ಪ ಜೈಲಲ್ಲಿದ್ದಾನೆ, ಇವರು ಈಗ ಹೋಗಿ ನೋಡಬೇಕಾ ಅಂಥೇಳಿ ಹೇಳ್ತಾ ಇರ್ತಾಳೆ. ರೋಹಿಣಿ ಮನೋಜ, ಹೌದು ಕಣೆ, ಅವರು ಹೊರಗಿದ್ದಿದ್ರೆ ನಾನು 30 ಲಕ್ಷ ರೂಪಾಯಿ ಸಾಲನಾದರೂ ಕೇಳ್ತಿದ್ನಮ್ಮ ಅಂತ ಹೇಳ್ತಾರೆ. ಹಾಗಾದರೆ ನಾನು ಇಲ್ಲಿ ಮನೇಲಿ ಇರೋದು ಬರೀ ದುಡ್ಡು ಕೇಳೋದಕ್ಕೇ ಮಾತ್ರನಾ, ಮತ್ತು ಏನೂ ಅದು ಹಾಗಲ್ಲ ರೋಹಿಣಿ, ಸಾಕು ಸುಮ್ಮನೆ ರೀ, ಹೇಗಾದರೂ ಮಾಡಿ ಅವ್ರು ಹೋಗೋದನ್ನು ತಡೀರಿ, ಹೋಗ್ರಿ ಅಂತ ಹೇಳ್ತಾನೆ. ಅಷ್ಟೇ ತಾನೇ, ಈಗೇನು ಅವರು ಹೋಗಬೇಡ್ದು ಅಷ್ಟೇ ಅಲ್ವಾ, ನಾನು ಹೋಗಿ ಹೇಳ್ತೀನಿ ಅಪ್ಪನಿಗೆ ಅಂಥೇಳಿ ಮನೋಜ ರೂಮಿಂದ ಹೊರಗೆ ಬಂದು ಅವರಪ್ಪನ ಹತ್ರ ಮಾತಾಡೋಕ್ಕೆ ಬರ್ತಾ ಇರ್ತಾನೆ. ಆಗ ಸೂರ್ಯ ಬಾಯಿ ಹಾಕಿ, ಯಾಕಪ್ಪ ಹೋಗ್ಬಾರ್ದು, ನಾವು ಅವ್ರ ಬೀಗರು, ಇವ್ರ ಮದುವೆ ಆಗಿ 1 ವರ್ಷ ಆಗಕ್ಕೆ ಬಂತು, ಅವ್ರನ್ನ ನಾವು ಯಾವ ರೀತಿ ಅದಿರಿ ಅಂತ ನೋಡೂ ಇಲ್ಲ. ಈಗ ನಾವು ಯಾರಾದರೂ ಆಸ್ಪತ್ರೆಯಲ್ಲಿದ್ದರೆ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಹೋಗ್ತೀವಲ್ವ, ಬ್ರೆಡ್ಡು ಬನ್ನು ಏನಾದರೂ ತೊಗೊಂಡ್ಬಿಟ್ಟು, ಹಾಗೆ ಇದನ್ನು ಅಂದ್ಕೊಳ್ಳಿ, ಅವ್ರು ಜೈಲಲ್ಲಿದ್ದರೆ ಅವ್ರಿಗೂ ಹೋಗಿ ಮಾತಾಡ್ಸಿ ಬಂದರೆ ಬೀಗರು, ನನಗೂ 4 ಜನ ಇದ್ದಾರೆ, ನನ್ನ ಬೀಗರು ನನ್ನ ಮಾತಾಡ್ಸೋಕ್ಕೆ ಬಂದಿದ್ರು ಅಂಥೇಳಿ ಖುಷಿ ಪಡ್ತಾರೆ ಅಂಥೇಳಿ ಸೂರ್ಯ ಹೇಳಿದಾಗ ಶಾಂತಿಗೆ ಹೌದು ಸೂರ್ಯ ಹೇಳೋದು ಕರೆಕ್ಟ್ ಅನಿಸುತ್ತೆ. ಈ ಮಾತನ್ನು ಸೂರ್ಯ ಕೇಳಿ ಸಕ್ರೆ ನನ್ನ ಮಾತನ್ನು ಒಪ್ಕೊಂಡ್ಬಿಟ್ಲಲ್ಲ ಅಪರೂಪಕ್ಕೆ ಅಂಥೇಳಿ ತುಂಬಾ ಖುಷಿ ಪಡ್ತಿರ್ತಾನೆ ಒಳಗೆ. ಆಗ ರಂಗನಾಥ, ಏನೇ ನೀನು ಸೂರ್ಯ ಹೇಳೋದಕ್ಕೆ ಸರಿ ಅಂತಿದೆ, ಅವನು ವ್ಯಂಗ್ಯವಾಗಿ ಹೇಳಿದ್ನೋ ಆಡ್ಕೊಳ್ಳೋಕೆ ಹೇಳಿದ್ನೋ ಅದು ಗೊತ್ತಿಲ್ಲ, ಅವನು ಹೇಳಿದ್ದು ಮಾತ್ರ ಕರೆಕ್ಟಾಗೇ ಇದೆ ರೀ ಅಂಥೇಳಿ ಹೇಳಿಬಿಟ್ಟು ಶಾಂತಿ ಹೇಳ್ತಾಳೆ. ಹಾಗಾದರೆ ಅಲ್ಲಿಗೆಲ್ಲರೂ ಹೋಗಬೇಕು, ಅಮ್ಮ ನೀನಾದರೆ ನೀನು ಸುಮ್ಮನೆ ಇರೋ ಅಂಥೇಳಿ ಶಾಂತಿ ಮನೋಜನಿಗೆ ಬೈಬಿಟ್ಟು ಹೋಗ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡ ರೋಹಿಣಿ ರೂಮಲ್ಲೇ ನಿಂತ್ಕೊಂಡು ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ. ಅಲ್ಲಿಂದ ಕೋಪ ಮಾಡಿಕೊಂಡು ಪೂಜನ ಹತ್ರ ಹೋಗ್ತಾಳೆ. ನಡೆದಿದ್ದನ್ನೆಲ್ಲ ಪೂಜನ ಹತ್ರ ಹೇಳ್ತಾಳೆ. ಆಗ ಪೂಜಾ, ಹೋಗಲಿ ಬಿಡೆ, ಅಲ್ಲೆಲ್ಲ ನಿಮಗೆ ತುಂಬಾ ಆಸ್ತಿ ಇದೆ ಅಲ್ವಾ, ಸುತ್ತಾಡಲಿ, 20 ಕಾರಲ್ಲಿ 2 ಕಾರ್ ಬಿಡೋಣ ಅವ್ರಿಗೆ ಅಡ್ಡಾಡೋದಕ್ಕೆ ಅಂತೇಳಿ ಕಿಂಡಲ್ ಮಾಡ್ತಾ ಇದ್ದಾಳೆ. ಅಲ್ಲಿ ಸಾಕಾಗಲ್ದಂತ ನೀನು ಕೂಡ ಕಿಂಡಲ್ ಮಾಡ್ತಾಯಿದ್ದೀಯೇನೆ ಪೂಜಾ ಅಂಥೇಳಿ ಅವಳಿಗೆ ಬೈತಾಳೆ. ಆಯಿತು ಬಿಡಮ್ಮ, ಈಗೇನು ಸಮಸ್ಯೆ ಅಂತ ಹೇಳ್ತಾಳೆ. ಸಮಸ್ಯೆ ಅದೇ, ನನಗೆ ಮೊದಲೇ ತಲೆ ಕೆಟ್ಟಿದೆ ಪೂಜಾ ಅಂತ ಹೇಳ್ತಾರೆ. ಹಾಗಾದರೆ ಒಂದು ಕೆಲಸ ಮಾಡು ಅಂತ ಹೇಳ್ತಾಳೆ ರೋಹಿಣಿ. ಏನಮ್ಮ ಅದು ಅಂತೇಳಿ, ಆ ಮೇಕೆ ಮಂಜನನ್ನು ಬರೋದಕ್ಕೆ ಹೇಳು ಅಂತೇಳಿ ಪೂಜನ್ಗೆ ಹೇಳ್ತಾಳೆ. ಆಗ ಅವನು ಯಾಕೆ ಮತ್ತಿಷ್ಟು ಸಮಸ್ಯೆನ ತಂದುಕೊಳ್ತೀಯಾ ಅಂಥೇಳಿ ಪೂಜೆ ಕೇಳಿದಾಗ, ಮೊದಲು ಆ ಮಂಜನನ್ನು ಬರೋಕ್ಕೆ ಹೇಳಮ್ಮ ಅಂಥೇಳಿ ಹೇಳ್ತಾಳೆ. ಆಗ ಅವನಿಗೆ ಕಾಲ್ ಮಾಡಿ ಹೇಳ್ತಾಳೆ. ಅವ್ನು ಬಂದು ಬೆಲ್ ಬಾರಿಸಿದಾಗ ಡೋರ್ ಓಪನ್ ಮಾಡಿ, ಏನಮ್ಮ ನೀನು ಅಂತ ಹೇಳ್ತಾ, ಬನ್ನಿ ಅಣ್ಣ ನಿಮ್ಮಿಂದ ಒಂದು ಕೆಲಸ ಆಗಬೇಕು ಅಂಥೇಳಿ ಹೇಳ್ತಾ ಒಳಗೆ ಬರ್ತಾನೆ. ಆಗ ರೋಹಿಣಿ ನೋಡಿ, ಏನಮ್ಮ ರೋಹಿಣಿ ನೀನು ಕೂಡ ಇಲ್ಲೇ ಇದೆಯಾ ಅಂಥೇಳಿ ಕೇಳ್ತಾನೆ. ನೋಡಮ್ಮ, ಏನೋ ನಿಮ್ಮ ಹತ್ರ ಮಾಡಬಾರ್ದು ತಪ್ಪನ್ನು ಮಾಡಿಬಿಟ್ಟಿನಿ, ಮತ್ತೆ ಅದನ್ನೇ ಮಾಡೋಕ್ಕೆ ನನ್ನ ಕೈಲಿಂತ್ರ ಆಗಲ್ಲಮ್ಮ ಅಂತ ಹೇಳ್ತಾಳೆ. ಆಗ ರೋಹಿಣಿ, ಇಲ್ಲ ಅಣ್ಣ ನಮ್ಮ ಜೀವನ ನಿನ್ನ ಕೈಲೇ ಇದೆ, ಈಗ ನೀನೇ ಹೇಗಾದರೂ ನನ್ನ ಕಾಪಾಡಬೇಕಂಥೇಳಿ ಮೇಕೆ ಮಂಜಣ್ಣನ ಹತ್ರ ರಿಕ್ವೆಸ್ಟ್ ಮಾಡ್ಕೊತೇಳಿ. ಆಯಿತು ಸರಿ ಬಿಡಮ್ಮ ಅಂತಾನೆ.
ಆಗ ಮೇಕೆ ಮಂಜಣ್ಣ ಮನಸಲ್ಲೇ ಅನ್ಕೊತಾನೆ, ಈ ಅಮ್ಮನ ಹತ್ರ ನಾಟಕ ಮಾಡೋ ಬದಲು ಯಾವುದಾದ್ರೂ ಫಿಲಿಮಲ್ಲಿ ಮಾಡಿದರೆ ದೊಡ್ಡ ಹೀರೋನೇ ಆಗ್ಬಿಡ್ತಿದ್ದೆ ನಾನು ಅಂತೇಳಿ ಅನ್ಕೊತಿರ್ತಾರೆ. ಅಲ್ಲಿಗೆ ಮನೆಗೆ ಒಂದು ಕಾನ್ಸ್ಟೇಬಲ್ ಅವ್ರು ಬರ್ತಾರೆ. ರಂಗನಾಥ್ ಅವರು ಇದ್ದಾರಾ ಅಂತ ಹೇಳಿಬಿಟ್ಟು ಆಗ ಸೂರ್ಯ ಬರ್ತಾನೆ. ಯಾರು ನೀವು, ಏನಾಗಬೇಕಿತ್ತು ಅಂದು. ಇಲ್ಲ ರಂಗನಾಥ್ ಅವ್ರು ಇದ್ದಾರೆ, ಅವ್ರೇ ನಮ್ಮ ಅಪ್ಪಯ್ಯ ಅಂತ ಹೇಳಿದ, ಅವ್ರನ್ನ ಕರೀರಿ ಅಂತ. ಅಲ್ಲಿಗೆ ಶಾಂತಿ ಬರ್ತಾಳೆ. ಕಾನ್ಸ್ಟೇಬಲ್ನ ನೋಡಿ ಮತ್ತೇನು ಮಾಡಿದ ಇವನು, ಯಾರಿಗೆ ಹೊಡೆದು ಬಂದ, ಯಾರಿಗೆ ಬೈದ, ಇಷ್ಟು ದಿನ ಇದೆಲ್ಲ ತಪ್ಪೋಗಿತ್ತು, ಈಗ ಮತ್ತೆ ಶುರು ಮಾಡ್ಕೊಂಡಿದ್ದಾನ ಇವನು ಅಂಥೇಳಿ ಬೈತಿರ್ತಾಳೆ. ಆವಾಗ ಸಕ್ಕರೆ ಅವರು ನನ್ನನ್ನು ನೋಡೋಕೆ ಬಂದಿಲ್ಲ, ಅಪ್ಪನ ನೋಡೋಕೆ ಬಂದಿರ್ತಾರೆ. ಹಾಗಾದರೆ ನೀವು ಯಾರ ಹತ್ರ ರೀ ಜಗಳ ಮಾಡಿದ್ರಿ, ಯಾಕ್ರಿ ಬಂದಿದ್ದಾರೆ ಇವರು ಅಂಥೇಳಿ ಕೂಗಾಡ್ತಿರ್ತಾಳೆ. ಅಮ್ಮ ನಾನು ಪಾಸ್ಪೋರ್ಟು ಚೆಕ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ದಾಗ, ಓಹೋ ಹೌದಾ, ಬನ್ನಿ ಬನ್ನಿ ಅಂಥೇಳಿ ಅವಾಗ ಒಳಗೆ ಕರೀತಾಳೆ. ಆಗ ನಿಮ್ಗೆ ಮಲೇಷ್ಯಾದಲ್ಲಿ ಯಾರಾದರೂ ಪರಿಚಯ ಇದ್ದಾರಾ ಅಂಥೇಳಿ ಕಾನ್ಸ್ಟೇಬಲ್ ಕೇಳಿದಾಗ, ಹೌದು ಸರ್, ನಮ್ಮ ದೊಡ್ಡ ಸೊಸೆ ಇದ್ದಾರಲ್ಲ ಅವರಪ್ಪ ಅಲ್ಲೇ ಇರೋದು ಅಂಥೇಳಿ ಹೇಳ್ತಾರೆ. ಓ ಹೌದಾ ಅಂತ. ಹಾಗಾದರೆ ನಿಮ್ಮಪ್ಪ ಅಲ್ಲಿ ಏನು ಮಾಡ್ತಾರೆ? ನಮ್ಮಪ್ಪ ಅಲ್ಲೇ ಕೆಲಸ ಮಾಡೋದು, ಆದರೆ ಈಗ ಟೂರ್ಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಗ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ. ಆಗ ಶಾಂತಿ ಕೂಡ ಸೈಡಿಗೆ ಕರ್ಕೊಂಡೋಗಿ ಕೇಳ್ತಾಳೆ, ಯಾಕಮ್ಮ ಸುಳ್ಳು ಹೇಳಿದೆ ಅಂಥೇಳಿ. ಇಲ್ಲ ಅತ್ತೆ, ನಾವು ಆ ರೀತಿ ಹೇಳಿಲ್ಲ, ಅಂದರೆ ನಮ್ಮಪ್ಪ ಜೈಲಲ್ಲಿ ಇದ್ದಾನೆ ಅಂದರೆ ಪಾಸ್ಪೋರ್ಟು ಕ್ಯಾನ್ಸಲ್ ಆಗುತ್ತೆ, ಅವ್ರು ನಮಗೆ ಪಾಸ್ಪೋರ್ಟನ್ನು ಕೊಡೋದಿಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಂಥೇಳಿ ಹೇಳ್ತಾಳೆ. ಓ ಹಾಗಾಗ ಅಂತ ಹೇಳ್ತಾಳೆ. ಕಾನ್ಸ್ಟೇಬಲ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಮೇಕೆ ಮಂಜಣ್ಣ ಎಂಟ್ರಿ ಕೊಡ್ತಾನೆ. ಆಗ ಇನ್ನು ಮನಸ್ಸಲ್ಲಿ ಅನ್ಕೊತೀನಿ, ಏನಪ್ಪ ಇನ್ಸ್ಪೆಕ್ಟ್ರ್ ಅದಾರೆ, ಇವ್ರ ಮುಂದೆ ನಾನು ನಾಟಕ ಮಾಡ್ಬೋದಾ ಮಾಡಬಾರ್ದಾ ಅಂಥೇಳಿ ಅಂದ್ಕೊಂಡು ಅದೇ ಇದರಲ್ಲಿ ಒಳಗೆ ಬರ್ತಾ ಇರ್ತಾನೆ. ಅವರು ಎಲ್ಲ ಪ್ರೊಸೀಜರ್ ಮುಗಿದಿದೆ ಅಂಥೇಳಿ ಸೈನ್ ಮಾಡಿಸ್ಕೊಂಡ್ಬಿಟ್ಟು ಅಲ್ಲಿಂದ ಕಾನ್ಸ್ಟೇಬಲು ಹೋಗ್ತಾರೆ. ಈಗ ಮೇಕೆ ಮಂಜಣ್ಣ ಒಳಗೆ ಬಂದಿದ್ದು ನೋಡಿ ಎಲ್ರಿಗೂ ಖುಷಿಯಾಗಿ, ಅಯ್ಯೋ ಬನ್ನಿ ಬನ್ನಿ ಬೀಗ್ರೆ, ನೀವು ಬರೋದು ನಮಗೆ ಗೊತ್ತೇ ಇರಲಿಲ್ವಲ್ಲ, ಹೇಳೇ ಇರಲಿಲ್ಲ ಅಂಥೇಳಿ ಹೇಳ್ತಾಳೆ. ಹೌದಮ್ಮ ಹಾಗೆ ಬಂದೆ ಅಂಥೇಳಿ, ಒಂದು ವಿಷಯ ಹೇಳೋದಿತ್ತು ಅದಕ್ಕೆ ಬಂದೆ ಅಂಥೇಳಿ ಹೇಳ್ತಾರೆ. ಹಾಗಾದರೆ ಏನಮ್ಮ ರೋಹಿಣಿ ನೀನು ಕೂಡ ಹೇಳಿಲ್ಲಲ್ಲ ಅಂಥೇಳಿ ಹೇಳ್ತಾರೆ. ನಾವು ಇನ್ನೊಂದು ವಾರದಲ್ಲಿ ಮಲೇಷ್ಯಾದಾಗೆ ಬರ್ತಾ ಇದ್ವಿ ಅಂಥೇಳಿ ಶಾಂತಿ ಹೇಳಿದಾಗ, ಹೌದೌದು ಮೀನಾ ಎಲ್ಲ ಹೇಳಿದ್ಲಮ್ಮ ರೋಹಿಣಿ ಎಲ್ಲ ಹೇಳಿದ್ಲು ಅಂಥೇಳಿ ಹೇಳ್ತಾರೆ. ಆಗ ಹೌದಾ, ಮುಂಚೆನೇ ಎಲ್ಲ ಹೇಳಿಟ್ಟಿದ್ಯಾ? ಹೌದಾ ಅತ್ತೆ, ನೀವು ಅಲ್ಲೆಲ್ಲ ಹೋಗ್ತಿರಲ್ಲ, ನಿಮ್ಮನ್ನು ನೋಡ್ಕೋಬೇಕಲ್ಲ, ಹಾಗಾಗಿ ನಾನು ಹೇಳಿದೆ ಅಂಥೇಳಿ ಹೇಳ್ತಾಳೆ. ಆದರೆ ಮೇಕೆ ಮಂಜಣ್ಣ ಅವರು ದುಃಖದ ವಿಷಯನ ಹೇಳ್ತಾರೆ. ನಾನು ಇಲ್ಲಿಗೆ ಬಂದಿರೋದೇ ಬೇರೆ ವಿಷಯ ಅಮ್ಮ ಅಂತ ಹೇಳ್ತಾರೆ. ಅದನ್ನು ಹೇಗೆ ಹೇಳಿ ಅಂಥೇಳಿ ಅಳ್ತಾ ಇರ್ತಾನೆ ಮೇಕೆ ಮಂಜಣ್ಣ. ಏನಾಯಿತು ಬೀಗ್ರೆ ಹೇಳಿ, ಏನಾಯಿತು ಅಂಥೇಳಿ. ರೋಹಿಣಿ ಅವ್ರ ಅಪ್ಪನ್ನ ಯಾರೋ ಕೊಲೆ ಮಾಡಿಬಿಟ್ಟಿದಾರಪ್ಪ, ಅವ್ರ ಕಡೆಯಿಂದ ಯಾರೋ ಜೈಲಲ್ಲಿದ್ದರಂತ, ಅವರು ಕೊಲೆ ಮಾಡಿಸ್ಬಿಟ್ಟಿದ್ದಾರೆ ಅಂಥೇಳಿ ಹೇಳ್ತಾರೆ. ಅಯ್ಯೋ ಅಂಥೇಳಿ ರೋಹಿಣಿ ಅಳೋ ಥರ ನಾಟಕ ಮಾಡಿ, ಹಾಗೆ ಶಾಕ್ ಆಗೋ ಥರ ನಾಟಕ ಮಾಡಿ ಎಲ್ಲನೂ ಮಾಡಿ ಜೋರು ಅಳ್ತಾ ಇರ್ತಾಳೆ. ಆವಾಗ ಇನ್ನೂ ಚಲೋ ಆಯ್ತಲ್ಲ, ನಾವು ಈಗಲೇ ಅಲ್ಲಿಗೆ ಹೋಗಬೇಕು, ಅಂತ್ಯ ಸಂಸ್ಕಾರ ಎಲ್ಲ ನಾವೇ ನಿಂತು ಮಾಡಬೇಕು ಅಂಥೇಳಿ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಆವಾಗ ರೋಹಿಣಿಗೆ ಮತ್ತಷ್ಟು ಶಾಕ್ ಆಗುತ್ತೆ, ಇನ್ನಷ್ಟು ಜೋರು ಅಳೋಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ಅವಕಾಶ ನಮಗೆ ಕೊಡಲೇ ಇಲ್ಲ ಬೀಗ್ರೆ ಅಂಥೇಳಿ ಮೇಕೆ ಮಂಜಣ್ಣ ಹೇಳ್ತಾಳೆ. ಯಾಕೆ ಏನಾಯಿತು? ಅವರು ಹಾರ್ಟ್ ಅಟ್ಯಾಕ್ ಅಂತೇಳಿ ನಮ್ಮ ಎಲ್ಲ ಅಂತ್ಯ ಸಂಸ್ಕಾರನ ಅವರೇ ಮಾಡಿಬಿಟ್ರು, ನಮ್ಮ ಕೈಗೆ ಅವ್ರು ಏನೂ ಕೊಡಲೇ ಇಲ್ಲ ಅಂಥೇಳಿ ಹೇಳಿದಾಗ, ಅಯ್ಯೋ ಹೌದಾ ಅಪ್ಪ ಅಂಥೇಳಿ ಜೋರಾಗಿ ಅಳ್ತಿರ್ತಾಳೆ ರೋಹಿಣಿ. ಆಗ ಶಾಂತಿ, ಅಯ್ಯೋ ಹಾಗಾದರೆ ಆಸ್ತಿ ಎಲ್ಲ ಹೋಯ್ತಾ ಅಂಥೇಳಿ ಕೇಳ್ತಾಳೆ. ಸೂರ್ಯ, ನೋಡಪ್ಪ ಇಲ್ಲಿ ಆ ಪೌಡ್ರಪ್ಪ ಸತ್ತಿದ್ದಾನೆ ಅಂತ ನಾವು ದುಃಖ ಪಡ್ತಾಯಿದ್ರೆ ನಮ್ಮ ಸಕ್ಕರೆ ಶಾಂತಿ ಇದು ಆಸ್ತಿಗೆ ಆಸೆ ಪಡ್ತಾಯಿದೆ. ಅಯ್ಯೋ ಹಾಗಲ್ಲ ಕಣೋ, ಇದು ಕೇಳೋದು ಬರುತ್ತಾ ಇಲ್ವಾ ಅಂತೇಳಿ ಅಷ್ಟೇ ಕೇಳಿದೆ ಅಂತ ಹೇಳ್ತಾಳೆ. ಹಾಗೆ ಮೇಕೆ ಮಂಜಣ್ಣ, ಅದೆಲ್ಲ ಕೋರ್ಟಲ್ಲಿದೆ ಅಲ್ವಾ, ಅದು ಕೋರ್ಟ್ ಪ್ರೊಸೀಜರ್ ಏನಿದೆ ಅದೆಲ್ಲ ಮುಗಿದ್ಮೇಲೆ ಅವ್ರಿಗೆ ಒಬ್ಬಳೇ ಮಗಳಲ್ವ, ಎಲ್ಲ ಆಸ್ತಿನೂ ಇವಳಿಗೆ ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡಬೇಕು ಅಂಥೇಳಿ ಮೇಕೆ ಮಂಜಣ್ಣ ಹೇಳ್ತಾ ಇರ್ತಾನೆ. ಅದನ್ನೆಲ್ಲ ಕೇಳಿ ಇನ್ನಷ್ಟು ಅಳೋ ಥರ ನಾಟಕ ಮಾಡಿ ರೋಹಿಣಿ ತುಂಬಾ ಜೋರಾಗಿ ಅಥವಾ ಹಾಗೆ ಅಳ್ತಾ ಇರ್ತಾಳೆ. ಅಲ್ಲಿಂದ ಅದನ್ನು ಹೇಳಿಬಿಟ್ಟು ಮೇಕೆ ಮಂಜಣ್ಣ ಅವರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಮೀನಾ ಮತ್ತು ಸೂರ್ಯ ಹೇಳ್ತಾರೆ, ನೋಡಿ ಇದು ಆ ಕೇಡಿದು ಇನ್ನೊಂದು ನಾಟಕ, ನಾವು ಹೇಗಾದರೂ ಅಲ್ಲಿಗೆ ಹೋಗೋದು ತಪ್ಪಿಸ್ಬೇಕಂತೇನೆ ಅವಳು ಈ ರೀತಿ ಮಾಡ್ತಾ ಇರೋದು ಅಂಥೇಳಿ ಸೂರ್ಯ ಹೇಳ್ತಾನೆ. ಹೌದು ರೀ, ನನಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ, ಅವ್ರ ನಡವಳಿಕೆ ಅವ್ರೇನು ಹಂಗೆ ಕಾಣಿಸ್ತಾನೇ ಇಲ್ಲ ಅಂಥೇಳಿ ಹೇಳ್ತಾ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ರೋಹಿಣಿ ಅದೇ ಚಾನ್ಸ್ ಅಂತೇಳ್ಬಿಟ್ಟು ಅಳ್ಕೊತಾನೆ, ನಮ್ಮ ಅಪ್ಪನೇ ಹೋದ್ಮೇಲೆ ನನಗೆ ಯಾವ ಆಸ್ತಿನೂ ಬೇಡ, ಅಂತಸ್ತು ಬೇಡ, ನಾನು ಹೀಗೆ ಎದ್ಬಿಡ್ತೀನಿ ಅಂಥೇಳಿ ಜೋರಾಗಿ ಅಳ್ತಿರ್ತಾಳೆ. ಆಗ ಶಾಂತಿ, ಅಯ್ಯೋ ಇವಳೇನು ಆಸ್ತಿ ಗೀಸ್ತಿ ಏನು ಬೇಡ ಅಂಥೇಳಿ ಬೈಕೊಳ್ತಾ ಇರ್ತಾಳೆ. ಮನೋಜನು ಕೂಡ ಹಾಗೆ ಹೇಳ್ತಾ ಇರ್ತಾನೆ. ಸೂರ್ಯ, ಏನೋ ಇದೆ ಕಣೆ ಮೀನಾ, ಇದನ್ನು ಕಂಡು ಹಿಡಿಲೇಬೇಕು ನಾವು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.